ಈ ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಬಿ.ಆರ್. ಪಾಟೀಲ್ ಅವರು ಮಾತನಾಡಿದ್ದಾರೆ ಅನ್ನೋ ಒಂದು ಆಡಿಯೋ ವೈರಲ್ ಆಗಿತ್ತು. ಆದರೆ ಈಗ ಬಿ.ಆರ್. ಪಾಟೀಲ್ ಅವರು ಹೇಳಿದ್ದಾರೆ, ಆ ಧ್ವನಿ ನನ್ನದೇ, ನಾನೇ ಮಾತನಾಡಿರೋದು. ಒಬ್ಬ ಶಾಸಕರು ಕೊಟ್ಟಂತ ಪತ್ರಕ್ಕೆ ಬೆಲೆ ಇಲ್ಲ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಕತೆ ಏನು ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ವಿಚಾರವಾಗಿ ಏನಾಗ್ತಾ ಇದೆ, ವಿಪಕ್ಷಗಳು ಯಾವ ರೀತಿಯಾಗಿ ಇದನ್ನ ಟಾರ್ಗೆಟ್ ಮಾಡ್ತಾ ಇವೆ, ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. राजीव गांधी हाउसिंग कॉर्पोरेशन में जो लोग जाके पैसा देते हैं उनको घर मिला है. हो रहा है क्या, धंधा हो रहा है क्या? ನಾನು ಏನು ಹೇಳಬೇಕಾದದನ್ನು ಹೇಳಿದ್ದೀನಿ. ವಸತಿ ಯೋಜನೆಯಡಿ ಮನೆಗಳ ಹಂಚಿಕೆಯಲ್ಲಿ ಲಂಚಾವತಾರ, ಅದು ನನ್ನದೇ ಧ್ವನಿ, ಸತ್ಯವನ್ನೇ ಹೇಳಿದ್ದೇನೆ ಎಂದ ಬಿ.ಆರ್. ಪಾಟೀಲ್. ನಾನೇ ಮಾತಾಡೋದು, ನನ್ನ ಧ್ವನಿನೇ. ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ. ಪಂಚಾಯಿತಿ ಅಧ್ಯಕ್ಷನಿಗಿರುವ ಕಿಮ್ಮತ್ತು ನನ್ನ ಪತ್ರಕ್ಕೆ ಸಿಕ್ಕಿಲ್ಲ. ನನ್ನ ಶಿಫಾರಸು ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ. ಯಾವ ಅರ್ಥದಲ್ಲಿ ನೀವು ಹೇಳಿದಿರೋ ಸರಿ ಇಲ್ಲ. ಭ್ರಷ್ಟಾಚಾರದ ಮೊಟ್ಟೆಯನ್ನ ಇಟ್ಟು ಮರಿಗಳನ್ನು ಹುಟ್ಟಿಸಿದಂತವರು ಕಾಂಗ್ರೆಸ್ ಪಾರ್ಟಿ. ಸ್ಯಾಂಪಲ್ ಅಷ್ಟೇ ಬಂದಿರೋದು. हो रहा है क्या, धंधा हो रहा है क्या? ಇದು ಕಲಬುರಗಿ ಜಿಲ್ಲೆ ಆಳಂದ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿ.ಆರ್. ಪಾಟೀಲ್ ಸಿಡಿಸಿದ್ದ ಲಂಚದ ಬಾಂಬ್. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ರ ಆಪ್ತ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಜೊತೆಗೆ ಸಂಭಾಷಣೆ ವೇಳೆ ಲಂಚ ಪಡೆದು ಮನೆ ವಿತರಿಸಲಾಗ್ತಿದೆ ಅಂತ ನೇರವಾಗಿ ಆರೋಪಿಸಿದ್ರು. ತಮ್ಮದೇ ಕ್ಷೇತ್ರದಲ್ಲಿ ಒಟ್ಟು 900 ಮನೆಗಳ ಹಂಚಿಕೆಯಲ್ಲಿ ಲಂಚ ಪಡೆಯಲಾಗಿದೆ ಅಂತ ದೂರಿದ್ರು. ಇವತ್ತು ಇದೇ ವಿಚಾರವಾಗಿ ಮಾತನಾಡಿರುವ ಬಿ.ಆರ್. ಪಾಟೀಲ್ ತಮ್ಮ ಆರೋಪವನ್ನ ಸಮರ್ಥಿಸಿಕೊಂಡಿದ್ದಾರೆ. ನಾನೇ ಮಾತಾಡೋದು, ನಾನು ಎಲ್ರಿಗೂ ಹೇಳಿದ್ದೀನಿ, ನಾನೇ ಮಾತಾಡೋದು. ನಾನು ಏನು ಹೇಳಬೇಕಾದದನ್ನು ಹೇಳಿದ್ದೀನಿ. ಆಡಿಯೋದಲ್ಲಿನ ಧ್ವನಿ ನನ್ನದೇ, ನಾನು ಸತ್ಯವನ್ನೇ ಹೇಳಿದ್ದೇನೆ. ನಾವು ಜನಪರ ಆಡಳಿತ ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದ್ದು 5-6 ಗ್ರಾಮ ಪಂಚಾಯಿತಿಗಳಲ್ಲಿ ದುಡ್ಡು ಕೊಟ್ಟು ಮನೆಗಳನ್ನ ತೆಗೆದುಕೊಂಡಿದ್ದಾರೆ. ನಾನು ಕೊಟ್ಟ ಪತ್ರಕ್ಕೆ ಮನೆಗಳು ಮಂಜೂರಾಗಿಲ್ಲ. 4 ಪತ್ರಗಳನ್ನ ಬರೆದಿದ್ದೆ. ನನ್ನ ಕ್ಷೇತ್ರಕ್ಕೆ ಮನೆಗಳು ಕೊಡಿ ಅಂತ ಪತ್ರ ಬರೆದರೂ ಕೊಟ್ಟಿರಲಿಲ್ಲ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮನೆಗಳನ್ನ ತಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕರೆದು ಮಾಹಿತಿ ಕೇಳಿದ್ರೆ ಮಾಹಿತಿ ನೀಡುತ್ತೇನೆ ಎಂದಿದ್ದಾರೆ. ಹೋಗಿ ಮಾತಾಡ್ತೀನಿ. ನಾನು ಏನು ಹೇಳಿದ್ದು ಸತ್ಯ ಹೇಳಿದ್ದೀನಿ. ನಾನೇ ಮಾತಾಡೋದು, ನನ್ನ ಧ್ವನಿನೇದು. ನನ್ನ ಶಿಫಾರಸು ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ. ಯಾರು ನಮ್ಮ ಪತ್ರವನ್ನ ಪಂಚಾಯತ್ ಚೇರ್ಮನ್ ಓದಿದ್ದಾರೆ, ಅದು ಆಗಿದೆ. ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ, ಬಹುತೇಕ ಎಲ್ಲ ಕಡೆ ನಡೆದಿದೆ. ಇದು ಬರ್ರಿ. ಜಮೀರ್ ಅವರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ, ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಗಿದೆ. ಆಯ್ತು, ತನಿಖೆ ಮಾಡಿಸ್ಲಿ. ನಾನು ಯಾಕೆ ಹೈಕಮಾಂಡ್ ತರಲ್ರಿ? ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೋ ಗೊತ್ತಿಲ್ಲ. ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಇನ್ನ ಕರೆದಿಲ್ಲ. ಎಲ್ಲಾ ಸರ್ಕಾರಗಳಲ್ಲಿ ನಡೆದಿತ್ತು. ಇಲ್ಲಿ ನಾವು ಜನಪರವಾಗಿ ಆಡಳಿತ ಕೊಡ್ತೀವಿ ಅಂತ ಹೇಳಿ ಬಂದಿದ್ದೀವಿ. ಇದಾಗಬಾರ್ದಾಗಿತ್ತು. ಬಿ.ಆರ್. ಪಾಟೀಲ್ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ಕಿಡಿ, ಡಿಸಿಎಂ ಗರಂ. ಇನ್ನೊಂದು ಕಡೆ ಬಿ.ಆರ್. ಪಾಟೀಲ್ ಆರೋಪವನ್ನ ಸಚಿವರು ಒಪ್ಪಲು ಸಿದ್ಧರಿಲ್ಲ. ಅವರ ಹೇಳಿಕೆಯನ್ನ ಖಂಡಿಸುವುದಾಗಿ ಡಿಸಿಎಂ ಡಿಕೆಶಿ ಹೇಳಿದ್ದಾರೆ. ಟ್ರಾನ್ಸ್ಪರೆಂಟ್ ಆಗಿ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರು ದುಡ್ಡು ಕೊಡೋಕೆ ಸಾಧ್ಯ? ಡಿಸಿಷನ್ ಯಾರು ತಗೊಳ್ಳೋರು? ಪಂಚಾಯತಿಯವ್ರು ತಗೊಳ್ತಾರೆ. ಯಾವ ಸರ್ಕಾರದ ಮಂತ್ರಿ ಹತ್ರಕ್ಕೆ ಈ 1.5 ಲಕ್ಷ ಕೊಡುವಂತ ಹಣಕ್ಕೆ ಎಲ್ಲಾಗ್ತದೆ? ಸೊ ಯಾವ ಉದ್ದೇಶದಿಂದ ಮಾತಾಡಿದಾರೋ ಅದು ಸರಿ ಇಲ್ಲ. ನಾನು ಖಂಡಿಸ್ತೀನಿ. ನಾನು ಚೀಫ್ ಮಿನಿಸ್ಟರ್ ಇಬ್ರು ಕೂಡ, ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ, ಇದು ಈ ಯಾವ ಅರ್ಥದಲ್ಲಿ ನೀವು ಹೇಳಿದಿರೋ ಸರಿ ಇಲ್ಲ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿ.ಆರ್. ಪಾಟೀಲ್ ಯಾವ ಪ್ರಕರಣದ ಬಗ್ಗೆ ಹೇಳ್ತಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಶಾಸಕರು ಮಂತ್ರಿಗಳು ಏನ್ ಲೆಟರ್ ಕೊಟ್ಟಿದ್ದೀರಾ ಅದ್ರ ಮೇಲೆ ಆಗಿರೋದು ಹೊರತು ಅದು ಬಿಟ್ಟು ಬೇರೆ ಯಾವ್ದ್ರಲ್ಲೂ ಆಗಿಲ್ಲ. ಇವ್ರು ಗ್ರಾಮ ಪಂಚಾಯತ್ ಅವರ ಲೆಟರ್ ಮೇಲೆ ಆಗ್ತಾ ಇದೆ ಅಂತ ಸಾವ್ರು ಹೇಳಿದಾಗ ಅದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲ ಸರ್, ಅದ್ರ ಜೊತೆಗೆ ತಮ್ಮ ಲೆಟರ್ ಇದೆ ಅಂತ ಅನಿಸ್ತಾ ಇದೆ ಸರ್, ಅದಕ್ಕೆ ನಾವು ಮಾಡಿರಬಹುದು ಅಂತ ಹೇಳ್ತಾರೆ. ಸೊ ಇದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದನ್ನ ಗೊತ್ತಿಲ್ಲ. ಅದು ಬಿ.ಆರ್. ಪಾಟೀಲ್ ಸಾಹೇಬರು ಸಿಎಂ ಅವ್ರ ಹತ್ರನೇ ಮಾತಾಡ್ತೀನಿ ಅಂತ ನಾವು ಹೇಳಿದಂಗಿದೆ. ಭ್ರಷ್ಟಾಚಾರದ ಮೊಟ್ಟೆ ಇಟ್ಟು ಮರಿಗಳನ್ನ ಬೆಳೆಸಿದ್ದು ಕಾಂಗ್ರೆಸ್, ಜೋಶಿ ಕಿಡಿ. ಬಿ.ಆರ್. ಪಾಟೀಲ್ ಹೇಳಿಕೆ ಬಿಜೆಪಿಗೆ ಅಸ್ತ್ರವಾಗಿದೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಭ್ರಷ್ಟಾಚಾರದ ಮೊಟ್ಟೆ ಇಟ್ಟು ಮರಿಗಳನ್ನ ಬೆಳೆಸಿದ್ದು ಕಾಂಗ್ರೆಸ್. ಬಿ.ಆರ್. ಪಾಟೀಲ್ ಆರೋಪಕ್ಕೆ ಸಿಎಂ ಪ್ರತಿಕ್ರಿಯಿಸಲಿ ಅಂತ ಆಗ್ರಹಿಸಿದ್ದಾರೆ. ಲಂಚ ಕೊಡದೆ ಮನೆಗಳನ್ನ ಕೊಡಲ್ಲ ಎನ್ನುವುದು ಜಗಜ್ಜಾಹೀರಾಗಿದೆ ಅಂತ ಆರ್ ಅಶೋಕ್ ಬೆಂಕಿ ಉಗುಳಿದ್ದಾರೆ. ಭ್ರಷ್ಟಾಚಾರದ ಮೊಟ್ಟೆಯನ್ನ ಇಟ್ಟು ಮರಿಗಳನ್ನು ಹುಟ್ಟಿಸಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು. ನಾವೇನಾದ್ರೂ ಹೇಳಿದ್ರೆ ಸುಳ್ಳು. ಬಿಜೆಪಿಯವರಿಗೆ ಕೆಲಸ ಇಲ್ಲ ಮಾಡೋದಕ್ಕೆ. ಭ್ರಷ್ಟರವರು 40% ಹಿಂಗೆ ಏನೇನೋ ಮಾತಾಡ್ತಾರೆ. ಹೇಳಲ್ಲ, ಮುಖ್ಯಮಂತ್ರಿಗಳ ರಿಯಾಕ್ಷನ್ ಕೊಡ್ಲಿ. ಈಗಾಗಲೇ ವಸತಿ ಇಲಾಖೆಯಲ್ಲಿ
ಲಂಚ ಕೊಡದೆ ಮನೆ ಅಲಾಟ್ ಆಗಲ್ಲ ಅಂತ ಜಗತ್ ಜಾಹೀರಾತಾಗಿದೆ. ಸ್ಯಾಂಪಲ್ ಅಷ್ಟೇ ಬಂದಿರೋದು. ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಯಾವುದೇ ವಿಧಾನಸಭೆಯ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಲಂಚ ಇಲ್ಲದೆ ಮನೆ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವೇ ನಾವು ಮಾತಾಡ್ತಿದ್ವಿ. ಅತಿ ಮಿತಿಮೀರಿದಂಥ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರದ ನಡೆದು ಅಂತ ಹೇಳಿ ಅದಕ್ಕೆ ಪ್ರೇಮಾಪೇಕ್ಷೆಯ ಪ್ರೂವ್ ಇವತ್ತು BR ಪಾಟೀಲ್ರ ಒಂದು ಹೇಳಿಕೆಯಿಂದ ಬಂದದ. ವಸತಿ ಮನೆಗಳಿಗೆ ಲಂಚ, TV9ನಲ್ಲಿ ಅಸಲಿ ಕಹಾನಿ. ಶಾಸಕ BR ಪಾಟೀಲ್ರ ಆರೋಪಗಳ ಹಿನ್ನೆಲೆ ಅಸಲಿ ಕಹಾನಿ ಏನು ಅಂತ ತಿಳಿದುಕೊಳ್ಳಲು TV9 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ಕ್ಷೇತ್ರದ ಫರಹಾದ್ಬಾದ್ನಲ್ಲಿ ಗ್ರಾಮಸ್ಥರು ಹಗರಣದ ಕತೆ ಬಿಚ್ಚಿಟ್ಟಿದ್ದಾರೆ. ಇದರಿಂದ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಲಂಚ ಕೊಟ್ಟವರಿಗಷ್ಟೇ ಮನೆ ಹಂಚಿಕೆ ಬಟಾ ಬಯಲಾಗಿದೆ. ಈ ಗ್ರಾಮಕ್ಕೆ 200 ಮನೆಗಳು ಮಂಜೂರಾಗಿದ್ವು. ಆದ್ರೆ ಲಂಚ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಏಕಾಏಕಿ ಬೇರೆ ಕಡೆ ಶಿಫ್ಟ್ ಆಗಿವೆ. ಯಾಕೆ ಇಲ್ಲಿಂದ ಹೊರಗಡೆ ಹೋದ್ವು ಅಂತ? ಯಾಕೆ ಹೋಗೋನ್ ರೊಕ್ಕ ಕೊಡು ಅಂದ್ರೆ ನಮ್ಮ ಬಲ್ಲಿ ಇಲ್ಲ ಅಂದೆವು. ಇಲ್ಲ ನಾನು ಇವ್ರು ಕೊಡಂಗೆ ಕಾಣಲ್ಲ ತೇಸಿ ಹೊರಗೆ ದಾಟ್ಸಿಬಿಟ್ಟವೆ ಅವ್ರ ಮನೆ. ಎಷ್ಟು ಕೇಳಿದ್ರಿ ನಿಮ್ಗೆ? ಅದೇ 25,000 ಹಂಗೆ ಕೇಳ್ಯಾರಿ. ನಾ ಅದಕ್ಕೆ ಹೆಚ್ಚಿಗೆ ಅಂದಾರಿ, ನಮ್ಗೆ 25,000 ರೂಪಾಯಿ ಇನ್ನೂ ಹೆಚ್ಚಿಗೆ ಆತಾವ, ನಾವು ಬಿಡ್ತೇವೆ ಅಂದ್ರಿ ಅವರು. ನಾವು ಕೈಯನ್ ರೊಕ್ಕ ಕೊಟ್ಟಿಲ್ರಿ, ಕಿಶೆದಾಗ ಇಟ್ಕೊಂಡು ಹೋದ್ರೆ ನಾವೇನು ಮಾಡಮ್ರಿ, ಅವ್ರ ಹಿಂದೇನು ಹೋಗಮ್ರಿ? ರೊಕ್ಕ ಕೊಡ್ರಿ, ಮನೆ ಬಂದಾವ ರೊಕ್ಕ ಕೊಡ್ರಿ, 25,000 30,000 ರೂಪಾಯಿ ಅಂದ್ರೆ ಎಲ್ಲಿದ್ ಕೊಡ್ಬೇಕ್ರಿ? 100 ರೂಪಾಯಿ ಕೂಲಿ ಮಾಡಿ, ಹಂಗಂತ ನಾವು ಕೊಟ್ಟಿಲ್ರಿ ಅವ್ರಿಗೆ. ಅದೇನೇ ಆಗ್ಲಿ, ಬಡವರಿಗೆ ಸೂರು ಒದಗಿಸುವ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಿರೋದು ಬಟಾ ಬಯಲಾಗಿದೆ. ಸ್ವಪಕ್ಷದ ಶಾಸಕರೇ ಆರೋಪ ಮಾಡಿರೋದು ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಬ್ಯೂರೋ ರಿಪೋರ್ಟ್ TV9.